ಅತಿ ಕಡಿಮೆ ಸಮಯದಲ್ಲೇ ಫೇಮಸ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವರು ಸೌದೆ ಒಲೆ ಊಟ ಮಾಡ್ತಾ ಇರೋದ್ರಿಂದ. ನೋಡಿ, ನೀವು ನೋಡ್ತಾ ಇರ್ಬೋದು, ಒಲೆ ಈಗಲೂ ಉರಿತಾ ಇದೆ. ಈಗ ಮಧ್ಯಾಹ್ನ ಆಗ್ತಾ ಇದೆ. ನಾವು ಕೇಳೋಣ ಸರ್ನ. ಸರ್, ಇಲ್ಲಿ ತೋರಿಸಿ ಸರ್, ನಮ್ಗೆ ಏನೇನು ಅವೈಲೇಬಲ್ ಇದೆ ಅಂತ. ಇಲ್ಲಿದೆ ಸರ್, ಇದು ಬೋಟಿ ಗೊಜ್ಜು ಸರ್ ಇದು. ಓಕೆ. ಅದಾದ್ಮೇಲೆ ಇದು ತಲೆ ಮಾಂಸ. ಇದು ಬಿರಿಯಾನಿ. ಓಕೆ. ಖಾಲಿಯಾಗಿದೆ, ಪುನಃ ಮಾಡ್ತಾರೆ. ಇದು ಮಂಡ್ಯ ಸ್ಟೈಲಾ ಬಿರಿಯಾನಿ? ನಾಟಿ ಸ್ಟೈಲ್ ಸರ್, ನಾಟಿ ಸ್ಟೈಲ್. ಅದು ಬಿಟ್ರೆ ಇದು ಕೈಮಾ ಉಂಡೆ. ಅದಾದ್ಮೇಲೆ ಇದು ಚಿಕನ್ ಚಾಪ್ಸ್ ಸರ್. ಮಟನ್ ಸರ್, ಇದು ಮಟನ್. ಇದು ಕಾಲ್ ಸೂಪ್ ಸರ್. ಇದು ಕಾಲ್ ಸೂಪು. ಇವತ್ತಿನ 91 ಸ್ಟೋರೀಸ್ ಬಹಳ ದಿನಗಳ ನಂತರ ನಾವು ಮಂಡ್ಯಗೆ ಬಂದಿದ್ದೀವಿ. ಮಂಡ್ಯದಲ್ಲಿ ಅತಿ ಕಡಿಮೆ ಟೈಮ್ನಲ್ಲಿ ಫೇಮಸ್ ಆಗಿರೋ ಹೋಟೆಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಹೋಟೆಲ್ ಆದರ್ಶ ತಗ್ಗಳ್ಳಿ ಕಾಲ್ ಸೂಪ್. ಈ ಹೋಟೆಲ್ನಲ್ಲಿ ತುಂಬಾ ವಿಶೇಷ ಏನು ಅಂತ ಹೇಳಿದ್ರೆ, ಬೆಳಗಿನ ಜಾವ ನಮ್ಮ ಮನೆಗಳಲ್ಲಿ ಕಾಫಿ ಟೀ ರೆಡಿಯಾಗಿರುತ್ತೋ ಗೊತ್ತಿಲ್ಲ, ಈ ಸ್ಪಾಟ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ಕಾಲ್ ಸೂಪ್ ರೆಡಿಯಾಗಿರುತ್ತೆ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಇಡ್ಲಿ ದೋಸೆ ಕೂಡ ನಾವು ಸವಿಬಹುದು. ಲೊಕೇಶನ್ ಬಂದು PS ಕಾಲೇಜ್ ಕ್ಯಾಂಪಸ್ ನ ಹಿಂಭಾಗದಲ್ಲಿ ಲೊಕೇಟೆಡ್ ಆಗಿದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆ ಲಿಂಕ್ ನ ಫಾಲೋ ಮಾಡೋದ್ರ ಮುಖಾಂತರ ನೀವು ಈ ಲೊಕೇಶನ್ಗೆ ಬರ್ಬೋದು. ಬನ್ನಿ, ಈ ಹೋಟೆಲ್ನ ಏನೇನ್ ಸಿಗುತ್ತೆ ಅಂತ ನೋಡೋಣ. ಅಲ್ಲಿ ಹೋಟೆಲ್ನ ಮಾಲೀಕರನ್ನ ಮಾತಾಡ್ಸೋಣ, ಬನ್ನಿ. ಬನ್ನಿ, ಹೋಟೆಲ್ ಮಾಲೀಕರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ದರ್ಶನ್ ಕುಮಾರ್ ಸರ್. ಸರ್, ಹೋಟೆಲ್ ಆದರ್ಶ ತಗ್ಗಳ್ಳಿ ಕಾಲ್ ಸೂಪ್ ಏನು ಹೇಗ್ ಬಂತ ಹೆಸರು ಇದು? ನಮ್ಮ ತಮ್ಮವ್ರ ಹೆಸರು ಆದರ್ಶ್ ಅಂತ ಸರ್. ಅದು ಹೋಟೆಲ್ ನಾವು ತಗ್ಗಳ್ಳಿ ಹೋಟ್ಲು ನಡೆಸ್ತಾ ಇದೀವಿ. ಈಗ ಅಲ್ಲೊಂದ್ 2-3 ವರ್ಷ ಆಯ್ತು. ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಇದು ಎರಡನೇ ಬ್ರಾಂಚ್ ಮಾಡ್ಕೊಂಡು ನಮ್ಮ ತಮ್ಮನ ಹೆಸರು ಮುಡಿಕೊಂಡಿದ್ದೀವಿ ಸರ್. ಅದು ಬೆಂಗಳೂರಲ್ಲೆಲ್ಲ ನಾವು ಆಲ್ಮೋಸ್ಟ್ ಮಂಡ್ಯದು ಅಂತ ಹೇಳಿದ್ರೆ ಸ್ಟೈಲ್, ನಾಟಿ ಸ್ಟೈಲ್, ಮಂಡ್ಯ ಸ್ಟೈಲ್ ಅಂತಾನೆ ಹಾಕಿರ್ತಾರೆ. ಇಲ್ಲಿ ನೀವು ಏನ್ ಸ್ಟೈಲ್ ಕೊಡ್ತಾ ಇದ್ರ? ನಾವು ನಾಟಿ ಸ್ಟೈಲ್ ಸರ್. ಇಲ್ಲಿ ನಾಟಿ ಸ್ಟೈಲ್ ಸೌದೆ ಒಲೆ ಊಟ ಸೌದೆ ಒಲೆ ಊಟ ಕೊಡೋದು. ಆಲ್ಮೋಸ್ಟ್ ಎಲ್ಲ ಸೌದೆ ಒಲೆ ಮಾಡ್ತೀವಿ. ಕಲರ್ ಮತ್ತೆ ಟೇಸ್ಟಿಂಗ್ ಪೌಡರ್ ಎಲ್ಲ ಏನ್ ಜಾಸ್ತಿ ಯಾರು ಯೂಸ್ ಮಾಡಲ್ಲ ಈಗ ಮಂಡ್ಯದಲ್ಲಿ. ಪ್ಯೂರ್ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀವಿ ಸರ್. ಇಲ್ಲಿ ಏನ್ ಸ್ಪೆಷಲ್? ನಮ್ಮಲ್ಲಿ ಕಾಲ್ ಸೊಪ್ಪು ಸ್ಪೆಷಲ್ ಸರ್. ಇಲ್ಲಿ ಫೇಮಸ್ ಅಂದ್ರೆ ಕಾಲ್ ಸೊಪ್ಪು. ಬೆಳಗ್ಗೆ ಬಂತು ಅಂದ್ರೆ ತಿಂಡಿ ಟೈಮ್ ಕರೆಕ್ಟ್ ಆಗಿ 6:30ಗೆಲ್ಲ ರೆಡಿ ಮಾಡಿರ್ತೀವಿ ಸರ್. ಕಾಲ್ ಸೊಪ್ಪು ಸಿಗುತ್ತೆ, ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಚಿಕನ್ ಬಿರಿಯಾನಿ, ವಾರಕ್ಕೆ 2 ದಿನ ಮಟನ್ ಬಿರಿಯಾನಿ ಸಿಗುತ್ತೆ. ಈ ಕಾಲ್ ಸೂಪ್ ಯಾವ ಟೈಮ್ ಸಿಗುತ್ತಾ? ಕಾಲ್ ಸೂಪ್ ಬೆಳಿಗ್ಗೆ 6:30 ಸಿಗುತ್ತೆ. ಬೆಳಿಗ್ಗೆ 6:30ಗೆ ಸಿಗುತ್ತಾ? ಬೆಳಿಗ್ಗೆ 6:30 ಮಧ್ಯಾಹ್ನ 2:30 3 ಗಂಟೆವರೆಗೂ ಕಾಲ್ ಸೂಪ್ ಸಿಗುತ್ತೆ. ಬೆಳಿಗ್ಗೆ ಕಾಲ್ ಸೂಪ್ ಜೊತೆಗೆ ಇಡ್ಲಿ ಸಿಗುತ್ತೆ, ಮಾಮೂಲಿ ದೋಸೆ ಸಿಗುತ್ತೆ, ತಿಂಡಿ ಟೈಮಲ್ಲಿ ಬಿರಿಯಾನಿ ಸಿಗುತ್ತೆ, ವಾರಕ್ಕೆ 2 ಸಲ ಮಟನ್ ಬಿರಿಯಾನಿ ಸಿಗುತ್ತೆ. ಮಧ್ಯಾಹ್ನ ಬಂತು ಅಂತ ಹೇಳಿದ್ರೆ ಊಟಗಳು ಸಿಗುತ್ತೆ, ಫುಲ್ ಮೀಲ್ಸ್. ತಲೆ ಮಾಂಸ ಊಟ ಸಿಗುತ್ತೆ, ಮಟನ್ ಊಟ, ಚಿಕನ್ ಊಟ, ಬೋಟಿ ಊಟ, ಕೈಮಾ ಊಟ, ಅದ್ರ ಜೊತೆಗೆ ಫಿಶ್ ಸಾಂಬಾರು ಮಾಡ್ತೀವಿ ಸರ್. ವಾರಕ್ಕೆ 2 ದಿನ ಫಿಶ್ ಸಾಂಬಾರು. ಇದು ಎಲ್ಲಿ ಲೊಕೇಟೆಡ್ ಆಗಿರೋದು? ಇದು ಲೊಕೇಟೆಡ್ ಹೈವೇ ಇಂದ 500 ಮೀಟರ್ಸ್ ಅಷ್ಟೇ ಸರ್ ಆಗೋದು. ಮಂಡ್ಯ ಹೈವೇ. ಹರಿಪ್ರಿಯ ಹೋಟ್ಲು ಆಪೋಸಿಟ್ ರೋಡ್ ಬರುತ್ತೆ ಒಂದು. ಜೈಲ್ಖಾನಿ ರಸ್ತೆಯಲ್ಲಿ ಬಂದಾಗ ಮಧ್ಯೆ ಇಲ್ಲಿ ಶ್ರೀನಿವಾಸ್ ಮನೆ ಅಂತ ಇದೆ. ಇಲ್ಲಿ ಪಕ್ಕ ಮೇನ್ PS ಕಾಲೇಜ್ ಗೇಟ್ ಪಕ್ಕನೇ ಸರ್ ಇರೋದು ಹೋಟೆಲ್. ಇದು ನಾನ್ ವೆಜ್ ಪ್ರಿಯರು ಅಷ್ಟೊಂದ್ ಜನ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ. ರೀಸನ್ ಏನು? ಟೇಸ್ಟ್ ಹಂಗಿದೆ ಸರ್. ಎಲ್ಲ ಸೌದೆ ಒಲೆ ಊಟನೇ ಮಾಡೋದು ಅಂತ. ಅದೊಂದೇ ಉದ್ದೇಶಕ್ಕೋಸ್ಕರನೇ ಜನ ಜಾಸ್ತಿ ಲೈಕ್ ಮಾಡೋದು ಸರ್. ಮತ್ತೆ ಕಾಲೇಜ್ ಬೇರೆ ಇದೆ, ಕಾಲೇಜ್ ನೋಡಿದೀವಿ. ಸುಮಾರು ಜನ ಬರ್ತಾರೆ, ಇಲ್ಲೇ ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡ್ಕೋತಾರೆ, ಇಲ್ಲೇ ಊಟ ಮಾಡ್ಕೊಂಡು ಹೋಯ್ತಾರೆ. ಸ್ಟೂಡೆಂಟ್ಸ್ ಆರ್ಟ್ ಸ್ಪಾಟ್ ಕೂಡ ಹೌದು ಇತ್ತೀಚೆಗೆ. ಯಾವಾಗ ಶುರು ಆಗಿದೆ ಸರ್? ಸರ್ ಇದು ಸ್ಟಾರ್ಟ್ ಮಾಡಿ 1.5 ತಿಂಗಳಾಯ್ತು ಸರ್. 1.5 ತಿಂಗಳಾಯ್ತಾ? ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಜನಗಳು. ಕಸ್ಟಮರ್ಸ್ ಏನ್ ಹೇಳ್ತಾರೆ? ಕಸ್ಟಮರ್ಸ್ ಒಳ್ಳೆ ಊಟ ಚೆನ್ನಾಗೈತೆ, ಆರೋಗ್ಯಕರವಾಗಿ ಐತೆ ಅಂದ್ಬಿಟ್ಟು ಪುನಃ ಬರ್ತಾ ಇದಾರೆ ಅಷ್ಟೇ. ಟೇಸ್ಟ್ ಇಲ್ಲ ಅಂದಿದ್ರೆ, ಸೌದೆ ಒಲೆಯಲ್ಲಿ ಮಾಡಿಲ್ಲ ಅಂದ್ರೆ ಜನ ಬರ್ತಿರಲ್ಲ ಸರ್. ಇವತ್ತೆಲ್ಲ ಗ್ಯಾಸಲ್ಲಿ ಊಟ ಮಾಡಿ ಬೇಸು ತಗೋರೆ ಜನಗಳು. ಮಂಡ್ಯದ ಜನರು ಇಲ್ಲಿ ಹುಡ್ಕೊಂಡ್ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಇಲ್ಲಿ ಸೌದೆ ಒಲೆ ಊಟ.
ಮತ್ತೆ ಕಲರ್ ಆಗದೆ ಇರೋದು, ಹಾ ಮತ್ತೆ ಟೇಸ್ಟಿಂಗ್ ಪೌಡರ್ ಇಲ್ಲಿ ಬಳಸೋದಿಲ್ಲ. ಅದ್ರ ಜೊತೆಗೆ ಮನೆಯಲ್ಲಿ ಬಳಸ್ತಕ್ಕಂತ ಮಸಾಲೆ ಐಟಮ್ಸ್, ಆ ಮಸಾಲೆ ಐಟಮ್ ಬಳಸೋದ್ರಿಂದ ಮಂಡ್ಯದ ಜನರೆಲ್ಲ ಈ ಹೋಟೆಲ್ ನ ಹುಡ್ಕೊಂಡ್ ಬರ್ತಾ ಇದ್ದಾರೆ. ದೇವ್ರೆ, ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ವಿಶೇಷ ಒಂದಿರುತ್ತೆ. ಆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬೆಳಗಿನ ಜಾವನೆ ಬೆಳಿಗ್ಗೆ 7 ಗಂಟೆಗೆ ಇವರು ಕಾಲ್ ಸೂಪ್ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ಇಡ್ಲಿ ದೋಸೆ ಬೆಳಗಿನ ಟಿಫನ್ ಜೊತೆಗೆ ಕಾಲ್ ಸೂಪ್ ಸಿಗುತ್ತೆ. ಲೌಜ್ಲಕ್ಕಿ ತಂದೂರಿ ಸಿಗುತ್ತೆ ಡೈಲಿ, ಪ್ರತಿದಿನ ಸಿಗುತ್ತೆ. ಅದಾದ್ಮೇಲೆ ಕಬಾಬ್ ಸಿಗುತ್ತೆ, ಲೆಗ್ ಪೀಸ್ ಸಿಗುತ್ತೆ, ಲಾಲಿಪಾಪ್ ಸಿಗುತ್ತೆ. ಆಮೇಲೆ ನಾಟಿ ಕೋಳಿ ಸಾಂಬಾರ್ ಸಿಗುತ್ತೆ ಸರ್, ಸ್ಪೆಷಲ್ ಅದು. ಅದು ಡೈಲಿ ಇರುತ್ತಾ? ಡೈಲಿ ಮಾಡ್ಕೊಡ್ತೀವಿ ಸರ್, ಡೈಲಿ. ಇವತ್ತು ಸ್ವಲ್ಪ ಬೇಗ ಖಾಲಿ ಆಗ್ಬಿಟ್ಟಿದೆ ಇವತ್ತು. ಸರ್, ಈಗ ಬೆಂಗಳೂರಿಂದ ಮೈಸೂರಿಗೆ ಬರುವಂತವ್ರು ಒಂದು ಗ್ರೂಪ್ ಬಂದ್ರೆ ಆ ಗ್ರೂಪ್ ಅಲ್ಲಿ ನಾನ್ ವೆಜ್ ತಿನ್ನೋರೇ ಇರ್ತಾರೆ, ಅದ್ರಲ್ಲಿ ಒಬ್ರು ವೆಜ್ ತಿನ್ನೋರು ಇರ್ತಾರೆ. ಆ ವೆಜ್ ತಿನ್ನೋರ್ಗೆ ನಿಮ್ಮಲ್ಲಿ ಏನ್ ಸಿಗುತ್ತೆ? ನಮ್ಮಲ್ಲಿ ಫ್ರೈಡ್ ರೈಸ್ ಸಿಗುತ್ತೆ, ಟೊಮೊಟೊ ರೈಸ್ ಸಿಗುತ್ತೆ, ಎಗ್ ರೈಸ್ ಸಿಗುತ್ತೆ. ಅದ್ರ ಜೊತೆ ಮೊಸರು ಬಜ್ಜಿ ಕೊಡ್ತೀವಿ, ಚಟ್ನಿ ಇರುತ್ತೆ, ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಅದ್ರ ಜೊತೆ ಚಟ್ನಿ ಕೊಡ್ತೀವಿ ಸರ್. ಈ ದೋಸೆ ಇಡ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಿಗುತ್ತೆ? ಇಲ್ಲ ಸರ್, ಅದು ಟೈಮಿಂಗ್ಸ್ 11 ಗಂಟೆವರೆಗೂ ಸಿಗುತ್ತೆ ಸರ್ ಇಡ್ಲಿ ದೋಸೆ ಎಲ್ಲ. ಟಿಫನ್ ಮಾರ್ನಿಂಗ್. ಅದಾದ್ಮೇಲೆ ಮುದ್ದೆ ಸ್ಟಾರ್ಟ್ ಆಗುತ್ತೆ, ಮುದ್ದೆ, ಪರೋಟ, ವೈಟ್ ರೈಸ್. ಈ ತರದಲ್ಲಿ ಖಾಲಿ ಆಗ್ತಾ ಹೋಗುತ್ತೆ. ಖಾಲಿ ಆಗೋ ಐಟಮ್ ಅಲ್ಲಲ್ಲೇ ಮಾಡ್ಕೊತಾ ಇರ್ತೀವಿ. ಜಾಸ್ತಿ ಒಂದೇ ಸಲ ಮಾಡಿ ಇಟ್ಕೊಳ್ಳೋದಿಲ್ಲ, ಖಾಲಿ ಆದಾಗ ನೀವು ಮಾಡ್ಕೊಂಡು ಬ್ಯಾಚ್ ವೈಸ್ ಮಾಡ್ಕೊಳ್ತೀರಾ. ಈ ಹೋಟೆಲ್ ನ ಅಭಿರುಚಿಯನ್ನ ನೀವು ಸವಿರಿ. ಹೆಚ್ಚಿನ ಮಾಹಿತಿಗಾಗಿ ದರ್ಶನ್ ಸರ್ ಅವರು ನಂಬರ್ ಕೊಡ್ತಾರೆ. ನೀವು ಪಾರ್ಸಲ್ ಬೇಕಾದ್ರೂ ನೀವು ಅವ್ರಿಗೆ ಕಾಲ್ ಮಾಡಿ ನೀವು ಪಾರ್ಸಲ್ ನ ಮುಂಚಿತವಾಗಿ ನೀವು ಮಾಡ್ಕೊಬಹುದು. ಸರ್, ನಂಬರ್ 9980544095 ಸರ್. ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಾರ್ ನಂಬರ್ ನಾವು ಕೊಟ್ಟಿರ್ತೀವಿ. ಬ್ರದರ್, ತಮ್ಮ ಹೆಸರು? ಸಚಿನ್ ಅಂತ. ನೀವು ಏನ್ ಓದ್ತಾ ಇದ್ರಾ? ನಾವು LLB ಮಾಡ್ತಾ ಇದೀವಿ. ಓಕೆ. ಇದು ನಿಮ್ಗೆ ಎಷ್ಟು ದಿವಸದಿಂದ ಗೊತ್ತಾ? ಇದು ನಮ್ಮ ಮೊದಲು ತಗೊಳ್ಳಿಲಿತ್ತು, ಅಲ್ಲಿ ಟೇಸ್ಟ್ ನೋಡ್ಕೊಂಡು ಮಂಡ್ಯದಲ್ಲಿ ಓಪನ್ ಮಾಡಿದಾರೆ ಅಂತ ಹೇಳಿದ್ರು. ಮಂಡ್ಯದಿಂದ ಈಗ ಓಪನ್ ಆದ್ಮೇಲೆ ರೆಗ್ಯುಲರ್ ಆಗಿ ಬರ್ತಾ ಇದೀವಿ ಇಲ್ಲಿಗೆ. ಓಕೆ. ಏನ್ ತಗೊಂಡಿದ್ರ ನೀವು? ಚಿಕನ್ ಫ್ಲೂಟ ತಗೊಂಡಿದ್ದೀವಿ, ಚಿಕನ್ ಮುದ್ದೆ, ಮೊಟ್ಟೆ ಎಲ್ಲ ಇದೆ. ಸ್ಪೆಷಲ್ ಆಗಿ ನೀವು ಬೇರೆ ಹೋಟೆಲ್ದು ನೀವು ಟೇಸ್ಟ್ ಮಾಡಿರ್ತೀರಾ? ಮಾಡಿದ್ದೀವಿ. ಈ ಟೇಸ್ಟ್ ಹೇಗಿದೆ ಹೋಟೆಲ್ದು? ಎಲ್ಲ ಚೆನ್ನಾಗೈತೆ, ಚೆನ್ನಾಗಿ ಟೇಸ್ಟ್ ಇರೋದ್ರಿಂದ ನಾವು ಹುಡುಕೊಂಡು ಇಲ್ಲಿಗೇನೆ ಬಂದಿದ್ದೀವಿ. ನೀವು ಒಬ್ಬರೇ ಬರ್ಬೋದಿತ್ತು, ನಿಮ್ ಜೊತೆಗೆ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದೀರಾ? ಯಾಕೆಂದ್ರೆ ಊಟ ಚೆನ್ನಾಗಿರೋದ್ರಿಂದ ನಮ್ಮ ಸ್ನೇಹಿತರೆಲ್ಲರನ್ನು ನಾವು ಕರ್ಕೊಂಡು ಬಂದಿದ್ದೀವಿ. ಫೇವರೇಟ್ ಡಿಶ್ ಸರ್? ಕಾಲ್ ಸೂಪ್. ಕಾಲ್ ಸೂಪ್ ಜೊತೆಗೆ ಸರ್ ಕಾಂಬಿನೇಷನ್? ಇಲ್ಲ, ನಾನು ಕಾಲ್ ಸೂಪ್ ತಗೊಂಡು ಅದಾದ್ಮೇಲೆ ಇಲ್ಲಿ ದೋಸೆ ತಗೋತೀನಿ. ಓಕೆ. ದೋಸೆ ಕಾಲ್ ಸೂಪ್ ಚೆನ್ನಾಗಿರುತ್ತಾ ಸರ್? ಕಾಲ್ ಸೂಪ್ ತುಂಬಾ ಚೆನ್ನಾಗಿರುತ್ತೆ. ಬ್ರದರ್, ನಿಮ್ದು? ಚಿಕನ್ ಚೆನ್ನಾಗಿದೆ ಸರ್, ಬಹಳ ಸೊಸಾಗಿದೆ. ಮುದ್ದೆಗೆ ಸಾಂಬಾರು ಫಸ್ಟ್ ಕ್ಲಾಸ್ ಆಗಿದೆ. ಟೇಸ್ಟ್ ಸೂಪರ್ ಸರ್. ಧನ್ಯವಾದ ಬ್ರದರ್. ಆದ್ರೆ ನಾವ್ ಎಲ್ಲಿದ್ರು ಈ ಹೋಟೆಲ್ಗೆ ಮಧ್ಯಾಹ್ನ ಊಟಕ್ಕೆ ನಾವು ಹುಡ್ಕೊಂಡ್ ಬರ್ತೀವಿ ಅಂತೇಳಿ ಒಬ್ಬ ಗ್ರಾಹಕರು ಸಿಕ್ಕಿದಾರೆ. ಆ ಗ್ರಾಹಕನ್ನ ನಾವು ಮಾತಾಡ್ಸೋಣ. ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ತಮ್ಮ ಹೆಸರು ಸರ್? ಸರ್, ವೆಂಕಟೇಶ್ ಅಂತೇಳಿ. ಈ ಹೋಟ್ಲ್ ಎಷ್ಟು ದಿವಸದಿಂದ ಪರಿಚಯ ಸರ್ ನಿಮಗೆ? ಸರ್, ನಮ್ಗೆ ಇಲ್ಲೇನೆ ಆಗ್ತಾರೆ, ನಾವು ಲೋಕಲ್ನವರೇ ಎಲ್ಲ ಗೊತ್ತಿರೋದ್ರಿಂದ ಇಲ್ಲಿ ಫ್ರೆಂಡ್ ಸರ್ಕಲ್ ಚೆನ್ನಾಗಿ ಮಾಡ್ತಾರೆ ಒಂದು ಉದ್ದೇಶದಿಂದ ನಮ್ಮ ಫ್ರೆಂಡ್ ಸರ್ಕಲ್ ಹೇಳಿ ತುಂಬಾ ಚೆನ್ನಾಗಿದೆ, ನಾಟಿ ಸ್ಟೈಲ್ ಚಿಕನ್ ಪ್ರೆಸ್ ಆಗಿ ಒಳ್ಳೆ ಅಚ್ಚುಕಟ್ಟಾಗಿ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಬರ್ತಾ ಇದ್ದೀವಿ. ಈಗ ಏನ್ ತಗೊಂಡಿದ್ರ ಸರ್? ಸರ್, ಚಿಕನ್ ತಗೊಂಡಿದೀವಿ, ರೈಸು ಮುದ್ದೆ ತಗೊಂಡಿದೀವಿ, ಟೇಸ್ಟಬಲ್ ಇದೆ. ಮಧ್ಯಾಹ್ನ ಊಟಕ್ಕೆ ಒಂದು ಸಫಿಸಿಯೆಂಟ್ ಅಂತ ಕಾಣುತ್ತೆ. ನೀವು ತಗೊಂಡಿದ್ರ ಪ್ರೈಸ್ ಕನ್ವೀನಿಯಂಟ್ ಆಗಿದೆಯಾ? ರೀಸನಬಲ್ ಪ್ರೈಸ್ ಇದೆಯಾ? ನಾವು ಸುಮಾರು ಸಾರಿ ಬಂದಿದೀವಿ, ಹಾಗಾದ್ರೂ ನಾರ್ಮಲ್ ಇದೆ. ಅದಕ್ಕೋಸ್ಕರ ಹೊರಗಡೆ ಇದ್ರು ಕೂಡ ಇಲ್ಲಿಗೆ ಬಂದಿದ್ವಿ, ಈ ಪ್ಲೇಸ್ಗೆ ಬಂದಿದ್ವಿ, ನಿಯರೆಸ್ಟ್ ಆಗಿ ಇರ್ಲಿ ಅಂತ. ಇವ್ರು ಎಷ್ಟೇ ದೂರದಲ್ಲಿ ಇದ್ರು ಮಧ್ಯಾಹ್ನ ಆದ್ರೆ ಇಲ್ಲಿ ಮಸ್ಟ್ ಅಂಡ್ ಶುಡ್ ಇಲ್ಲಿ ಮಧ್ಯಾಹ್ನ ಊಟ ಮಾಡ್ಕೊಂಡೆ ಅವ್ರು ಹೋಗೋದು. ಮುಂದಿನ ಬಾರಿ ಇನ್ನೊಂದು ಟೇಸ್ಟಿ ಫುಡ್ ನ ರಿವ್ಯೂ ಮಾಡೋಣ. ವಂದನೆಗಳೊಂದಿಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.